ಬುದ್ಧಿವಂತ ಮೊಲ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿತ್ತು. ಅದನ್ನು ಒಂದು ಕ್ರೂರ ಮತ್ತು ಭಯಂಕರ ಸಿಂಹವು ಆಳುತ್ತಿತ್ತು. ಅದು ಎಷ್ಟು ಕ್ರೂರಿಯಾಗಿತ್ತೆಂದರೆ ಅದು ತನ್ನ ಮೋಜಿಗಾಗಿ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಒಂದು ದಿನ ಆ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಒಂದು ಸಭೆ ಕರೆದವು. ಅವೆಲ್ಲ ಹೀಗೆಂದವು: ನಾವು ರಾಜನನ್ನು ತಡೆಯಬೇಕು, ಇಲ್ಲವಾದರೆ ಶೀಘ್ರದಲ್ಲೇ ಕಾಡು ಖಾಲಿಯಾಗುತ್ತದೆ. ಅವು ರಾಜನಿಗೆ ತನ್ನ ನಡವಳಿಕೆಯನ್ನು ತಿದ್ದಿಕೊಳ್ಳಲು ಹೇಳಿದವು. ರಾಜನೇ, ಎಂದಿತು ಒಂದು ಬುದ್ಧಿವಂತ ಕೋತಿ, ನೀವು ನಿಮ್ಮ ಅವಶ್ಯಕತೆಗಿಂತ ಹೆಚ್ಚು ಪ್ರಾಣಿಗಳನ್ನು ಕೊಲ್ಲುತ್ತಿದ್ದೀರಿ. ಹೀಗೆ ಮುಂದುವರೆದರೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಉಳಿಯುವುದಿಲ್ಲ. ದಯವಿಟ್ಟು ಪ್ರಾಣಿಗಳನ್ನು ಕೊಲ್ಲುವುದು ಬಿಟ್ಟುಬಿಡಿ. ಇದನ್ನು ಕೇಳಿದ ಸಿಂಹರಾಜನಿಗೆ ಕೋಪ ಬಂದಿತು. ಕೋತಿಯು ಮುಂದುವರಿಸುತ್ತಾ, ನಾವು ಪ್ರತಿದಿನ ನಿಮ್ಮ ಊಟಕ್ಕೆ ಒಂದು ಪ್ರಾಣಿಯನ್ನು ಕಳಿಸುತ್ತೇವೆ. ಇದರಿಂದ ನೀವು ಬೇಟೆಯಾಡುವುದು ತಪ್ಪುತ್ತದೆ. ಪ್ರಾಣಿಗಳು ಸಹ ಅನಾವಶ್ಯಕವಾಗಿ ಸಾಯುವುದಿಲ್ಲ. ಹೀಗೆ ಪ್ರಾಣಿಗಳು ಮತ್ತು ಸಿಂಹ ನಿಶ್ಚಯಿಸಿದಂತೆ ನಡೆದುಕೊಂಡವು. ಒಂದು ದಿನ ಒಂದು ಬುದ್ಧಿವಂತ ಮೊಲಕ್ಕೆ ಸಿಂಹದ ಆಹಾರವಾಗುವ ಸರದಿ ಬಂದಿತು. ಅದು ಸಿಂಹದ ಗುಹೆಗೆ ಹೋಗುವಾಗ ಒಂದು ಕೆರೆಯನ್ನು ನೋಡಿತು. ಸಿಂಹಕ್ಕೆ ನನ್ನನ್ನು ಆಹಾರವಾಗಿ ಅರ್ಪಿಸಿಕೊಳ್ಳಲು ನನಗೆ ಇಷ್ಟವಿಲ್ಲ. ನನಗೆ ವೇಗವಾಗಿ ಓಡಲು ಆಗದಿರಬಹುದು. ಸಿಂಹದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಿರಬಹುದು. ಆದರೆ ನನ್ನ ಬುದ್ಧಿವಂತಿಕೆಯಿಂದ ಪಾರಾಗಬಲ್ಲೆ ಎಂದುಕೊಂಡಿತು. ಅದು ಗುಹೆಯ ಬಳಿ ಹೋದಾಗ ಸಿಂಹವು ಕೋಪಿಸಿಕೊಂಡಿದ್ದನ್ನು ನೋಡಿತು. ಏಕೆ ಇಷ್ಟು ತಡ ಎಂದು ಸಿಂಹ ಗರ್ಜಿಸಿತು. ಅದಕ್ಕೆ ಬುದ್ಧಿವಂತ ಮೊಲವು, ರಾಜನೇ, ನಾನು ದಾರಿಯಲ್ಲಿ ಒಂದು ಸಿಂಹವನ್ನು ಕಂಡೆ, ಆದ್ದರಿಂದ ಇಲ್ಲಿ ಬರುವುದಕ್ಕೆ ತಡವಾಯಿತು ಎಂದು ಉತ್ತರಿಸಿತು. ಆ ಸಿಂಹಕ್ಕೆ ತುಂಬಾ ಅಹಂಕಾರ. ಅವನು ಈ ರಾಜ್ಯವನ್ನು ಆಳಬೇಕಂತೆ. ಅದಕ್ಕೆ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಈ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವನು ನಿಮ್ಮೊಂದಿಗೆ ಯುದ್ಧ ಮಾಡುತ್ತಾನಂತೆ ಎಂದು ಮೊಲವು ಹೇಳಿತು. ಅವನಿಗೆ ಎಷ್ಟು ಧೈರ್ಯ! ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗು. ನಾನು ಅವನಿಗೆ ಸರಿಯಾದ ಪಾಠವನ್ನು ಕಲಿಸುತ್ತೇನೆ ಎಂದು ಸಿಂಹ ಆಜ್ಞಾಪಿಸಿತು. ಮೊಲವು ರಾಜನನ್ನು ಆ ದೊಡ್ಡ ಕೆರೆಗೆ ಕರೆದುಕೊಂಡು ಹೋಯಿತು. ಕೆರೆಯನ್ನು ತಲುಪಿದಾಗ ಮೊಲವು, ಆ ಸಿಂಹ ಈ ಕೆರೆಯಲ್ಲೇ ಇದೆ. ಯಾರು ರಾಜರೆಂದು ಅವನಿಗೆ ತೋರಿಸಿ ಎಂದಿತು. ಸಿಂಹವು ಕೆರೆಯ ಅಂಚಿನಲ್ಲಿ ನಿಂತು ಒಳಗೆ ಬಗ್ಗಿ ನೋಡಿತು. ಅದು ತನ್ನ ಪ್ರತಿಬಿಂಬವನ್ನು ನೋಡಿ ಅಲ್ಲಿರುವುದು ಇನ್ನೊಂದು ಸಿಂಹವೆಂದು ತಿಳಿದು ಗರ್ಜಿಸಿತು. ಅದು ತನ್ನ ಪ್ರತಿಬಿಂಬವು ಗರ್ಜಿಸುವುದನ್ನು ನೋಡಿ ಸಿಟ್ಟುಗೆದ್ದಿತು. ನೀರಿನೊಳಗೆ ಧುಮುಕಿ ಮುಳುಗಿ ಹೋಯಿತು. ಇದನ್ನು ನೋಡಿ ಮೊಲಕ್ಕೆ ಸಂತೋಷವಾಯಿತು. ಶಕ್ತಿಗಿಂತ ಯುಕ್ತಿ ಮೇಲು. ಇದನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಂಡರೆ ಸಂತೋಷವಾಗಿರುತ್ತೇವೆ ಎಂದು ಹೇಳಿತು.